ಮನೆಯಲ್ಲೇ ಮಾಡಿರುವ ಶುದ್ಧ ತುಪ್ಪದಿಂದ ಬತ್ತಿ ಮಾಡಿ ಆ ತುಪ್ಪನ ಕರಗಿಸ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮತ್ತೆ ಎಲೆ ಅಡಿಕೆ ಬೆಟ್ಟ, 2 ಎಲೆ 2 ಅಡಿಕೆ ಬೆಟ್ಟ, 1 ರೂಪಾಯಿ ಕಾಯಿನು, ಒಂದು ಅರ್ಶಿನ ಕೊಂಬು, ನೋಡಿ 4 ಮಣ್ಣಿನ ದೀಪ. ನಾವು ಎಷ್ಟು ಜನ ಇದ್ದೇವೆ ಅಷ್ಟು ಜನಕ್ಕೆ ಒಂದು ಚಿಕ್ಕದೊಂದು ಚಂಬು, ದೊಡ್ಡದೊಂದು ಚಂಬು, ಇದು ಕಡಲೆಪಪ್ಪು, ಒಂದು ಸ್ವಲ್ಪ ಅಕ್ಷತೆ ಕಾಳು ಮಾಡಿಕೊಂಡಿದ್ದೀನಿ. ತುಪ್ಪ ಹಾಕಿ ಅರ್ಶಿನ ಹಾಕಿ ಅಕ್ಷತೆ ಮಾಡಬೇಕು. ಒಂದು ತೆಂಗಿನಕಾಯಿ, 1 ಡಜನ್ ಬಳೆ, ಮತ್ತೆ ಇದು ಬಾಗಿನ ಸೆಟ್ಟೆ ಬರುತ್ತೆ, ಅದು ಒಂದು ಸೀರೆ ಮತ್ತೆ ಬ್ಲೌಸ್ ಪೀಸು, ಒಂದು ಚುನಡಿ ಹೂವು, ಮತ್ತೆ ಮನೆಯಲ್ಲಿ ಬಿಟ್ಟಿರೋ ಹೂವನ್ನು ನಾನು ಕಿತ್ಕೋತೀನಿ. ಆಮೇಲೆ ಅದು ಮಗ ಸಮೇತ ತಗೋತೀನಿ. ಇಷ್ಟು ತಗೊಂಡು ಕುಂಭಮೇಳಕ್ಕೆ ಯಮುನಾ ಸರಸ್ವತಿ ಅಮ್ಮನವ್ರಿಗೆ ಇಷ್ಟೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಬಾಗಿನ ಕೊಡಕ್ಕೆ. ಇವಾಗ ನೋಡಿ ಮನೆಯಿಂದ ನಾವು ಏರ್ಪೋರ್ಟ್ ಕ್ಯಾಬಲ್ಲೇ ನಾವು ಕ್ಯಾಬ್ ಬುಕ್ ಮಾಡಿದ್ದು. ಏರ್ಪೋರ್ಟ್ ಕ್ಯಾಬಲ್ಲೇ ನಾವು ಹೋಗ್ತಾ ಇರೋದು ಏರ್ಪೋರ್ಟ್ಗೆ. ಟರ್ಮಿನಲ್ 2 ಇಂದ ರಾಂಚಿಗೆ ನಾವು ಬುಕ್ ಮಾಡಿದ್ದು. ನೋಡಿ ಅಲ್ಲಿ ಜರ್ಮನ್ ಶೆಪರ್ಡ್ ನಾಯಿ ಎಷ್ಟು ಚೆನ್ನಾಗಿದೆ. ಪೊಲೀಸರು ಹೆಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ನೋಡಿ. ಏರ್ಪೋರ್ಟ್ ಯಾವ ತರ ಇದೆ, ಟರ್ಮಿನಲ್ 2 ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಬ್ಯಾಂಬೋ ಇಂದ ಮಾಡಿರೋದು ಇದು. ನನಗಂತೂ ನೋಡಕ್ಕೆ ಬ್ಯಾಂಬೋ ತರನೇ ಕಾಣಿಸುತ್ತೆ. ಬಿದಿರಿಂದ ಮಾಡ್ಯಾರೇನೋ ಅನ್ನೋ ತರ ಕಾಣಿಸುತ್ತೆ. ಅದು ಏನೋ ಒರಿಜಿನಲ್ ಬಿದಿರ ಏನಾದ್ರು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ಲಿ ಹಾಕಿ. ನೋಡಿ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದೆ. ನನಗಂತೂ ಗಿಡ ಮರ ಗ್ರೀನ್ ಆಗಿರೋದಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ನನಗೆ ಒಂದು ಕಡೆ ನಾನು ಕೂತ್ಕೋತಾ ಇರಲಿಲ್ಲ, ಎಲ್ಲ ನೋಡೋಣ ಅಂತ ಓಡಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಅಲ್ಲೆಲ್ಲ ಗಿಡಗಳಂತೂ ಸಖತ್ತಾಗಿ ಮಾಡೋರೆ. ನೋಡಕ್ ಚೆನ್ನಾಗಿದೆ ಮಾತ್ರ. ಒಳಗಡೆ ಎಲ್ಲ ನೋಡಿ ಶೋ ಪ್ಲಾಂಟು, ಇಂಡೋರ್ ಪ್ಲಾಂಟು, ವಾಸ್ತು ಗಿಡಗಳು ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ವಾಟರ್ ಫಾಲ್ಸ್ ತರ ಮಾಡಿದ್ರೆ ಚೆನ್ನಾಗಿದೆ ನೋಡಕ್ಕೆ. ನೀವು ಈ ಏರ್ಪೋರ್ಟ್ ಒಳಗಡೆ ಶಾಪಿಂಗು ಮಾಡ್ಬೋದು. ಶಾಪಿಂಗ್ ಮಾಲ್ಗಳನ್ನು ಇದಾವೆ ಇಲ್ಲಿ, ಆದರೆ ಕಾಸ್ಟ್ಲಿ ಮಾತ್ರ. ಹೊರಗಡೆಕಿನ್ನೂ ತುಂಬ ಕಾಸ್ಟ್ಲಿ ಇದೆ ಇಲ್ಲಿ. ಒಂದು ಕಾಫಿನೇ 300, 280 ಈ ಥರ ಇದೆ. ನಾವು ಒಂಚೂರು ಕಾಫಿ ಕುಡ್ಕೊಂಡು ಹೊರಟ್ವಿ. ಏನು ಶಾಪಿಂಗ್ ಏನು ಮಾಡಿಲ್ಲ, ನಾವು ಆಲ್ರೆಡಿ ಮಾಡ್ಕೊಂಡು ಬಂದಿದ್ರಿಂದ ಏನು ಮಾಡಿಲ್ಲ. ನೋಡಿ ನಮ್ಮ ಪ್ಲಾಟ್ಫಾರ್ಮ್ಗೆ ನಾವು ಬಂದ್ವಿ. ಇವಾಗ ನೋಡಿ ಫ್ಲೈಟ್ ಎಲ್ಲ ಏನು ನಿಂತ್ಕೊಂಡಿದ್ದೇವೆ. ಇಲ್ಲಿ ನಾವು ಇವಾಗ ಇದೇ ನಮ್ಮ ಫ್ಲೈಟು. ನೋಡಿ ಒಳಗಡೆಯಿಂದ ಇಲ್ಲಿ ಕಾಣಿಸುತ್ತಲ್ವಾ, ಒಳಗಡೆಯಿಂದ ನಮಗೆ ತಗೊಡ್ತಾರೆ. ಇಲ್ಲಿ ಒಂಥರ ಕಾಣಿಸುತ್ತೆ ನೋಡಿ, ವಿಂಡೋ ಥರ. ನೋಡಿ ಇದೇ ಪ್ಲಾಟ್ಫಾರ್ಮು. ಒಂಥರ ಚೆನ್ನಾಗಿದೆ ನೋಡೋಕ್ಕೆ ಪ್ಲಾಟ್ಫಾರ್ಮಲ್ಲಿ. ಎಷ್ಟು ಚೆನ್ನಾಗಿ ಫ್ಲೈಟ್ಗಳು ನಿಂತ್ಕೊಂಡು ಸುಮಾರು ಫ್ಲೈಟ್ಗಳು ಹೋಗ್ತವೆ ಬರ್ತಾ ಇರ್ತವೆ. ನೋಡೋಕೆ ಚೆನ್ನಾಗಿದೆ ನೋಡಿ. ಎಲ್ಲ ಕಡೆನೂ ಇಂಡೋರ್ ಪ್ಲಾಂಟ್ ಇಟ್ಟವ್ರೆ. ನೋಡೋಕೆ ಚೆನ್ನಾಗಿ ಅನ್ಸುತ್ತೆ ಮಾತ್ರ. ಎಲ್ಲ ಕಡೆನೂ AC, ಫುಲ್ AC ಇದೆ ನೋಡಿ. ಎಲ್ಲ ಫುಡ್ ಇದೆ. ನಾನು 2 ಐಟಮ್ ತೊಗೊಂಡಿದ್ದೀನಿ ತಿನ್ನೋಣ ಅಂತ. ತುಂಬ ಕಾಸ್ಟ್ಲಿ, 300 ರೂಪಾಯಿ ಒಂದು, 200 ತಗೊಂಡು. ಇದು ನೋಡಿ ಸ್ಮೋಕಿಂಗ್ ಏರಿಯಾ. ಸ್ಮೋಕಿಂಗ್ ಏರಿಯಾ ನಿಮಗೆ ತೋರಿಸ್ತೀನಿ ಅಂದಿದ್ದಲ್ಲ, ಇದೇ ಸ್ಮೋಕಿಂಗ್ ಏರಿಯಾ. ಇದರಲ್ಲಿ ಲೈಟ್ರ್ ಇಟ್ಟವ್ರೆ. ಅದು ಲೈಟ್ರ್ ಯಾವ ಥರ ಇಟ್ಟವ್ರೆ ಅಂದರೆ ಅದನ್ನ ಒಂದು ಕಂಬದಲ್ಲಿ ಇದು ಮಾಡ್ತಾರೆ. ಅದನ್ನ ಬಟನ್ ನೀವು ಆನ್ ಮಾಡಿದರೆ ಅದೇ ಇದಾಗುತ್ತೆ ಆ ಥರ. ನೋಡಿ ಇದು ಬದನೆಕಾಯಿ ಗಿಡ. ಇದು ಯಾವ ಥರ ಬದನೆಕಾಯಿ ಏನು ಅಂತ ಇದು ಗೊತ್ತಿಲ್ಲ ನನಗೆ. ಒಟ್ಟು ಬದನೆಕಾಯಿ ಥರ ಕಾಣಿಸುತ್ತೆ. ಅದು ಗುಂಡಿಗೆ ಕಾಯಿ ಬಿಡುತ್ತೆ. ನೀವು ಗೊತ್ತಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದು ಯಾವ ಗಿಡ ಅಂತ. ದೊಡ್ಡದಾಗಿದೆ ಗಿಡ ಮಾತ್ರ ಇದು. ನೋಡಿ ಈ ಥರ ಕಾಯಿ ಇರುತ್ತೆ. ಅದು ಈ ಥರ ಕಾಯಿ ನೋಡೋಕ್ಕೆ ಚೆನ್ನಾಗಿದೆ. ಚಿಕ್ಕ ನೋಡಿ ಈ ಥರ ಕಾಯಿ ನೋಡೋಕ್ಕೆ. ಎಲೆ ಮಾತ್ರ ಬದನೆಕಾಯಿ ಎಲೆ ಥರನೇ ಇದೆ. ಆ ಹೂವನ್ನು ಅದೇ ಥರ ಬಿಡುತ್ತೆ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಫ್ಲೈಟ್ ಹೋಗ್ತಾ ಇದೆ. ನಮ್ಮದು ಫ್ಲೈಟ್ ಇರೋದು 4:15ಕ್ಕೆ ನಮ್ಮದು ಫ್ಲೈಟ್ ಇದ್ದಿದ್ದು. ನಾವು ಬಂದಿದ್ದು 12:30 ಮನೆ ಬಿಟ್ವಿ. ಇಲ್ಲಿ ಬರೋಷ್ಟಕ್ಕೆ 1:30-2 ಗಂಟೆ ಹತ್ತಿರ ಆಗಿತ್ತು. ಯಾಕಂದರೆ 2 ಅವರ್ ಮುಂಚೆನೇ ಇರಬೇಕಿತ್ತು ನಾವಿಲ್ಲಿ. ಅದಕ್ಕೆ ನಾವು ಬೇಗ ಬಂದ್ವಿ. ನೋಡಿ ಇಲ್ಲಿಂದ ಒಳಗಡೆಯಿಂದ ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ಗೆ ಅದು ನಮಗೆ ಎಂಟ್ರಿ ಇರೋದು. ಅಷ್ಟೇ ಕತ್ಕೊಂಡು ಹೋಗೋದು. Zone 2, Zone 1 ಆ ಥರ ಇರುತ್ತೆ. Zone 2 ಅವರಿಗೆ ಆ ಥರ ಅಷ್ಟೇ ಕತ್ಕೊಂಡು ಹೋಗೋದಿರ್ತದೆ ನೋಡಿ. ಯಾವ ಥರ ನಾವು ರಾಂಚಿಗೆ ಬುಕ್ ಮಾಡಿದ್ದು. ಟರ್ಮಿನಲ್ 2 ಇಂದ ರಾಂಚಿಗೆ ಮಾಡಿದ್ದು ನಾವು. ರಾಂಚಿಗೆ ಯಾಕಂದರೆ ನಮಗೆ ಡೈರೆಕ್ಟ್ ಪ್ರಯಾಗರಾಜ್ಯಕ್ಕೆ ಫ್ಲೈಟ್ ಸಿಗಲಿಲ್ಲ. ತುಂಬ ಕಾಸ್ಟ್ಲಿ ಇತ್ತು. ಮತ್ತು ಅದು ಫ್ಲೈಟು ನಾವು ಹೋಗಬೇಕು ಅನ್ನೋ ಟೈಮ್ಗೆ ಅವು ಇರಲಿಲ್ಲ, ಬುಕ್ ಆಗಿಬಿಟ್ಟಿತ್ತು ಎಲ್ಲನೂ. ನೆಕ್ಸ್ಟ್ ಡೇ ಇತ್ತು. ನೆಕ್ಸ್ಟ್ ಡೇ ಹೋದರೆ ನಮಗೆ ಟೈಮ್ ಸೆಟ್ ಆಗಲ್ಲ ಅಂತ ನಾವು ತಿರ್ಗಾ ರಾಂಚಿಗೆ ಮಾಡಿ ರಾಂಚಿಯಿಂದ ಕುಂಭಮೇಳಕ್ಕೆ ಯಾವ ತರ ಬಿಡಬೇಕು, ಯಾವ ತರ ಬಂದ್ವಿ ಅಂತ ನೋಡ್ಬೇಕಂದ್ರೆ ಯಾವ ಥರ ಇದೆ ಫ್ಲೈಟ್ ಎಲ್ಲ ಅಂತ ತೋರಿಸಿ ಅಂತ ಭಾಗ ಮಾಡಿ ಅಲ್ಲಿಂದ ಒಂದು 2-3 ಕಡೆ ಚೆಕ್ ಮಾಡ್ತಾರೆ. ಬೋರ್ಡಿಂಗ್ ಪಾಸ್ ಅವೆಲ್ಲ ಅದರಲ್ಲಿರೋ ನಂಬರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಬ್ಬೊಬ್ಬರನ್ನ ಕಳಿಸ್ಕೊಡ್ತಾರೆ ಒಳಗಡೆ.